ಇನ್ನೇನು ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದ್ದಾರೆ. ಬರೋದಕ್ಕೂ ಮುಂಚೆ ಗಣಪತಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಮತ್ತೆ ನಮಸ್ಕರಿಸಿ ಅಲ್ಲಿಂದ ಹೊರಗೆ ಬರ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತರಲ್ಲೇ ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ವೇದಿಕೆಯ ಮುಂಭಾಗಕ್ಕೆ ಬರ್ತಾರೆ. ವೇದಿಕೆಗೆ ಬಳಿ ಬಂದ ನಂತರ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ಸಿಗುತ್ತೆ. ಈ ಹಿಂದೆ ಅವರು ಬರೋದಕ್ಕೂ ಮುಂಚೆ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತಾ ಇತ್ತು. ಈಗ ಅವರು ಬರೋದನ್ನ ಕಾಯ್ತಾ ಇದ್ದಾರೆ. ವೇದಿಕೆಯಲ್ಲಿ ಆಲ್ರೆಡಿ ಉಪಸ್ಥಿತರಿದ್ದಾರೆ. ಹಲವು ಜನ ಸಚಿವರು, ಶಾಸಕರು ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಅದನ್ನ ಗಮನಿಸ್ತಾ ಇದ್ದೀವಿ. ಜೊತೆಗೆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಬ್ಯಾರಿಕೇಡ್ಗಳನ್ನ ಹಾಕಿ ಯಾರು ಕೂಡ ವಿವಿಐಪಿ ಜೊತೆಗೆ ಪಾಸ್ ಇದ್ದವರನ್ನ ಮಾತ್ರ ಒಳಗೆ ಬಿಡಲಾಗ್ತಾ ಇದೆ. ಅದಕ್ಕೆ ಬೇಕಾಗಿರುವ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಸಂಪುಟದ ಹಲವು ಸಚಿವರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದನ್ನು ಗಮನಿಸ್ತಾ ಇದ್ದೀರಿ. ಜಿಟಿ ದೇವೇಗೌಡರು, ಹರೀಶ್ ಗೌಡರು, ತನ್ವೀರ್ ಸೇಠ್, ಜೊತೆಗೆ KS ಮುನಿಯಪ್ಪನವರು, ಪಾಟೀಲ್, ಅನಿಲ್ ಚಿಕ್ಕಮಾದು, BC ಲಕ್ಷ್ಮೀಕಾಂತ್ ರೆಡ್ಡಿ ಅವರು, ಸಿಮಲಾಟ್ಕರ್ ಅವರು ಎಲ್ಲರೂ ಕೂಡ ಭಾಗಿಯಾಗಿದ್ರು. ದೇವಿಯ ದರ್ಶನವನ್ನು ಪಡೆದುಕೊಂಡ ನಂತರ ಈಗ ಚಾಮುಂಡಿ ಬೆಟ್ಟದ ಗರ್ಭಗುಡಿಯಿಂದ ಹೊರಗಡೆ ತೆರಳುತ್ತಾ ಇದ್ದಾರೆ. ಕಾರ್ಯಕ್ರಮದ ವೇದಿಕೆಗೆ ತೆರಳುತ್ತಾ ಇದ್ದಾರೆ. ಈಗ ವೇದಿಕೆಯ ಬಳಿ ಈಗ ಆಲ್ರೆಡಿ ಜಿಟಿ ದೇವೇಗೌಡರು ಇದ್ದಾರೆ. ಅವರನ್ನ ಬರಮಾಡ್ಕೊಳ್ಳೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಹಾಗೆ ಬಾನು ಮುಸ್ತಾಕ್ ಈ ದಸರಾ ಕಾರ್ಯಕ್ರಮದ ಈ ಬಾರಿಯ 2025ರ ದಸರಾ ಕಾರ್ಯಕ್ರಮದ ಉದ್ಘಾಟಕರಾದ ಬೂಕರ್ ಪ್ರಶಸ್ತಿಯ ವಿಜೇತೆ ಬಾನು ಮುಸ್ತಾಕ್ ಅವರನ್ನ ಬರಮಾಡಿಕೊಳ್ಳೋದಕ್ಕೆ ವೇದಿಕೆಯ ಬಳಿ ಹಲವು ಗಣ್ಯಾತಿ ಗಣ್ಯರು, ಶಾಸಕರೆಲ್ಲರೂ ಕೂಡ ಇದ್ದಾರೆ. ಹೊರಗೆ ಬರ್ತಾ ಇದ್ದಾರೆ. ಈಗ ಬಾನು ಮುಸ್ತಾಕ್ ಜೊತೆಗೆ CM ಸಿದ್ದರಾಮಯ್ಯನವರು ಒಟ್ಟಿಗೆ ಬರ್ತಾ ಇದ್ದಾರೆ. ಅದರ ಲೈವ್ ವಿಷನ್ಸ್ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಿ. ಈ ಕಾರ್ಯಕ್ರಮ ಉದ್ಘಾಟನೆ ಆದಮೇಲೆ ನಗರದಲ್ಲಿ ವಿವಿಧ ಕಾರ್ಯಕ್ರಮಗಳಿಗೂ ಕೂಡ ವಿದ್ಯುಕ್ತವಾಗಿ ಚಾಲನೆ ಸಿಗುತ್ತೆ. ಮೊದಲಿಗೆ ಈ ದಸರಾ ಉದ್ಘಾಟನೆ ಆದ ನಂತರ ಅರಮನೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ಚಾಲನೆ ಸಿಗುತ್ತೆ. ಖಾಸಗಿ ದರ್ಬಾರ್ ಸ್ಥಿತವಾಗುತ್ತೆ. ಈಗ ಗಮನಿಸ್ತಾ ಇದ್ದೀರಿ, ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದ್ದಾರೆ CM ಸಿದ್ದರಾಮಯ್ಯನವರು. ಬಾನು ಮುಸ್ತಾಕ್ ಅವರು, ದಸರಾ ಉದ್ಘಾಟಕರಾದ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ಅವರು ಈ ವೇದಿಕೆಗೆ ಬರ್ತಾರೆ. ಅವರನ್ನ ಬರಮಾಡ್ಕೊಳ್ಳೋದಕ್ಕೆ ವೇದಿಕೆಯ ಬಳಿ ಈಗ ಆಲ್ರೆಡಿ ಸಚಿವರು ಭಾಗಿಯಾಗಿದ್ದಾರೆ. ಬಾನು ಮುಸ್ತಾಕ್ ಅವರು ಬರ್ತಾ ಇದ್ದಂತೆ, ಜೊತೆಗೆ CM ಸಿದ್ದರಾಮಯ್ಯನವರು ಬರ್ತಾ ಇದ್ದಂತೆ ಅವರ ಅಭಿಮಾನಿಗಳು ಸ್ವಾಗತಿಸ್ತಾ ಇರೋದು, ವಿವಿಧ ಕಲಾ ತಂಡಗಳಿಂದ ಅವರನ್ನ ಸ್ವಾಗತ ಮಾಡ್ಕೊಳ್ತಾ ಇರುವಂತ ವಿಡಿಯೋದು. ಈಗ ಅದೇ ಪಕ್ಕದಲ್ಲೇ, ಅಂದ್ರೆ ದೇವಸ್ಥಾನದ ಪಕ್ಕದಲ್ಲೇ ನಿರ್ಮಾಣಗೊಂಡಿರುವಂತಹ ಈ ವೇದಿಕೆಯ ಬಳಿ ಬರ್ತಾರೆ. ವೇದಿಕೆಯ ಬಳಿ ಬರಮಾಡ್ಕೊಳ್ಳೋದಕ್ಕೆ ಸಚಿವರು ರೆಡಿಯಾಗಿದ್ದಾರೆ. ಬರ್ತಾ ಇದ್ದಂತೆ ಕಾರ್ಯಕ್ರಮ ಶುರುವಾಗುತ್ತೆ. ಗಮನಿಸ್ತಾ ಇದ್ದೀರಿ ಲೈವ್. ಬಾನು ಮುಸ್ತಾಕ್, HC ಮಹದೇವಪ್ಪನವರು, ಉಸ್ತುವಾರಿ ಸಚಿವರು, ಜೊತೆಗೆ CM ಸಿದ್ದರಾಮಯ್ಯನವರು, HK ಪಾಟೀಲ್ರು, ಹಲವರು ಸಾಥ್ ಕೊಡ್ತಾ ಇದ್ದಾರೆ ಬಾನು ಮುಸ್ತಾಕ್ ಅವರಿಗೆ. ವೇದಿಕೆಯ ಬಳಿ ಬರ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಈ ಕಾರ್ಯಕ್ರಮ ಶುರುವಾಗುತ್ತೆ. ಅದರ ಲೈವ್ ಮತ್ತು ನಾನ್ ಸ್ಟಾಪ್ ವಿಡಿಯೋ ನಿಮ್ಮ ಪವರ್ ಟಿವಿಯಲ್ಲಿ ಗಮನಿಸ್ತಾ ಇದ್ದೇವೆ. ವೇದಿಕೆಯ ಬಳಿ ಶಾಸಕರು, ಸಚಿವರೆಲ್ಲರೂ ಕೂಡ ಈಗ ಆಲ್ರೆಡಿ ಆಗಮಿಸಿರೋದನ್ನು ಗಮನಿಸಿದ್ದೀರಿ. ಕೆಲವೇ ಕ್ಷಣಗಳಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆ ಕಾರ್ಯಕ್ರಮ ನಡೆಯುತ್ತೆ. ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆಯನ್ನ ಮಾಡಲಿಕ್ಕಿದ್ದಾರೆ ಬಾನು ಮುಸ್ತಾಕ್ ಅವರು. ಎಲ್ಲಾ ವಿವಾದಕ್ಕೆ ಸಾಹಿತಿ ಬಾನು ಮುಸ್ತಾಕ್ ಅವರು ತೆರೆ ಎಳೆದಿದ್ದಾರೆ. ಈಗ ನಾಡದೇವಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಕೇಸರಿಯ ಸೀರೆಯನ್ನ ತೊಟ್ಟು, ಮುಡಿಗೆ ಹೂವನ್ನ ತೊಟ್ಟು, ದೇವಿಯ ದರ್ಶನವನ್ನ ಪಡೆದ ನಂತರ ಮಂಗಳಾರತಿಯನ್ನ ಪಡೆದುಕೊಂಡು ಅವರಿಗೆ ಹೂವಿನ ಹಾರದ ಜೊತೆಗೆ ಸೀರೆಯನ್ನ ಉಡುಗೊರೆಯಾಗಿ ಕೊಡಲಾಗಿತ್ತು. ಈಗ ವೇದಿಕೆಯ ಬಳಿ ಬಂದಿದ್ದಾರೆ CM ಸಿದ್ದರಾಮಯ್ಯನವರು, ಬಾನು ಮುಸ್ತಾಕ್ ಅವರು. ಅದರ ನಾನ್ ಸ್ಟಾಪ್ ಲೈವ್ ನಿಮ್ಮ ಪವರ್ ಟಿವಿಯಲ್ಲಿ. ಶ್ರೀಮತಿ ಬಾನು ಮುಸ್ತಾಕ್ ರವರಿಗೆ ವಿಶೇಷ ಸ್ವಾಗತವನ್ನ ಹೇಳೋಣ ಈ ವೇದಿಕೆಗೆ. ಅವರೊಡನೆ ಆಗಮಿಸ್ತಾ ಇರತಕ್ಕಂತ ಎಲ್ಲ ಸಚಿವ ಮಹೋದಯರಿಗೆ, ಶಾಸಕರಿಗೆ, ಗಣ್ಯರಿಗೆ ಹಾಗೂ ಸರ್ವರಿಗೂ ಕೂಡ ಚಪ್ಪಾಳೆಯ ಪ್ರೀತಿಪೂರ್ವಕ ಸ್ವಾಗತವನ್ನ ಅರ್ಪಿಸೋಣ ಈ ವಿಶೇಷ ವೇದಿಕೆಗೆ. ಕಲೆಗಳ ಬೀಡು, ಶಿಲೆಗಳ ನಾಡು, ಕವಿಗಳ ಗೂಡು, ಸುಸಂಸ್ಕೃತಿಯ ನೆಲೆನಾಡು ನಮ್ಮ ಕರುನಾಡು. ಈ ಕರುನಾಡಿನಲ್ಲಿ ಜನ್ಮ ತಳೆದ ನಾವು ನಿಜಕ್ಕೂ ಧನ್ಯರು. ವೇದಿಕೆ ಕಾರ್ಯಕ್ರಮ ಇನ್ನೀಗ ಪ್ರಾರಂಭ. ಈ ವಿಶೇಷ ಕರುನಾಡಿನಲ್ಲಿ ಜನ್ಮ ತಳೆದ ನಾವೆಲ್ಲರೂ ಕೂಡ ನಾಡ ತಾಯಿಗೆ, ನಾಡ ಗೀತೆಗೆ ಗೌರವವನ್ನ ಸಲ್ಲಿಸುವ ಮುಖೇನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ.
ನಮ್ಮ ನಾಡಗೀತೆಗೆ ಇದೀಗ 100ರ ನಾಡಗೀತೆಯ ಮುಖಾಂತರ ಈಗ ಕಾರ್ಯಕ್ರಮವನ್ನು ಶುರು ಮಾಡಲಾಗಿದೆ. ಇನ್ನು ಸ್ವಲ್ಪತ್ರಲ್ಲೇ ದೇವಿಗೆ ಪುಷ್ಪಾರ್ಚನೆಯನ್ನ ಮಾಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ಸಿಗುತ್ತೆ. ಸ್ವಲ್ಪತ್ರಲ್ಲೇ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ ಸಾಹಿತಿ ಬೂಕರ್ ಪ್ರಶಸ್ತಿಯ ವಿಜೇತೆ ಬಾನು ಮುಸ್ತಕ್ ಅವರು. ಎಲ್ಲ ವಿವಾದಗಳಿಗೂ ತೆರೆ ಎಳೆದಂತಾಗಿದೆ ಈ ಮುಖಾಂತರ. ದೇವಿಯ ದರ್ಶನವನ್ನ ಪಡೆದಿದ್ದಾಯಿತು, ಸೀರೆ ಉಟ್ಟು ಮುಡಿಗೆ ಹೂವನ್ನ ತೊಟ್ಟು ದೇವಿಯ ವಿಶೇಷ ಪೂಜೆಯನ್ನು ಸಲ್ಲಿಸಿ ಈಗ ತೆರಳುತ್ತಾ ಇದ್ದಾರೆ. ಹಾಗೂ ವಿವಿಧ ಇಲಾಖೆಯ ಸಚಿವರುಗಳು, ಉಳಿದ ಗಣ್ಯರು ಹಾಗೂ ಕರ್ನಾಟಕಕ್ಕೆ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯ ಗೌರವವನ್ನು ತಂದುಕೊಟ್ಟ ಶ್ರೀಮತಿ ಬಾನು ಮುಷ್ತಾಕ್ ರವರು ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಈ ವರ್ಷದ ಸಂಭ್ರಮದ ನಾಡ ಹಬ್ಬಕ್ಕೆ ಚಾಲನೆ ಸಿಗ್ತಾ ಇದೆ. ಸರ್ವಸ್ವರೂಪೆ ಸರ್ವೇಶೆ ಸರ್ವಶಕ್ತಿ ಸಮನ್ವಿತೆ ಭಜೆ ವ್ಯಸ್ತಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ತಾಯಿ ಚಾಮುಂಡಿಯೇ ಅಧಿದೇವತೆ, ಶಕ್ತಿ ದೇವತೆಯಾಗಿದ್ದು ಆ ತಾಯಿಗೆ ಪೂಜೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆಯನ್ನ ನೆರವೇರಿಸಿ ಪುಷ್ಪ ಅರ್ಪಣೆಯನ್ನ ಮಾಡುವ ಮೂಲಕ ಈ ವಿಶೇಷ ಮೈಸೂರು ದಸರಾ ಮಹೋತ್ಸವ ಇನ್ನೀಗ ಚಾಲನೆಗೊಳ್ತಾ ಇದೆ, ಪ್ರಾರಂಭವಾಗ್ತಾ ಇದೆ. ತಾಯಿಗೆ ನಮ್ಮೆಲ್ಲರ ಭಕ್ತಿ ಪೂರ್ವಕ ನಮನಗಳನ್ನ ಅರ್ಪಿಸೋಣ. ತಾಯಿಯ ಪಾದ ಪದ್ಮಗಳಿಗೆ ನಮ್ಮ ನಮನಗಳನ್ನ ಸಲ್ಲಿಸಿ ನಮ್ಮಲ್ಲಿ ಅಡಗಿರುವ ಮೌಢ್ಯತೆಯನ್ನ, ಅಂಧಕಾರವನ್ನ ತೊಡೆದು ಸರ್ವರಿಗೂ ಒಳಿತು ಮಾಡುವ, ಸದಾ ಒಳಿತು ಬಯಸುವ ಸದ್ಬುದ್ಧಿಯನ್ನ ನೀಡು ತಾಯಿ ಅಂತ ಹೇಳಿ ಬೇಡೋಣ. ತಾಯಿ ಚಾಮುಂಡಿಯ ಆಶೀರ್ವಾದವನ್ನ ಬೇಡೋಣ, ಕೇಳೋಣ. ಎಲ್ಲ ಗಣ್ಯರು ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾಡು ಸುಭಿಕ್ಷವಾಗಿರಬೇಕು, ಶಾಂತಿ ನೆಲೆಸಬೇಕು, ಸರ್ವತೋಮುಖ ಏಳಿಗೆ ಆಗಬೇಕು ಅನ್ನೋದು ಇಡೀ ಜನಸ್ತೋಮದ ಬಯಕೆ. ನಮ್ಮ ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉದ್ಘಾಟಕರು, ಗಣ್ಯರು ಸರ್ವರು ಕೂಡ ತಾಯಿಯಲ್ಲಿ ಪೂಜೆಯನ್ನ ನೆರವೇರಿಸಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ರಾಜ್ಯದ ಹಾಗೂ ರಾಜ್ಯದ ಜನತೆಯ ಸರ್ವಾಂಗೀಣ ಶ್ರೇಯೋಭಿವೃದ್ಧಿಗಾಗಿ ತಾಯಿಯಲ್ಲಿ ನಮನವನ್ನ ಸಲ್ಲಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿ ಇನ್ನೀಗ ಕಾರ್ಯಕ್ರಮವನ್ನ ಉದ್ಘಾಟಿಸಿದಕ್ಕೆ ಮುನ್ನುಗ್ತಾ ಇದ್ದಾರೆ. ಇಂದಿನಿಂದ ಆರಂಭವಾಗುವ ಈ ನಾಡ ಹಬ್ಬ ದಸರಾ ಅಕ್ಟೋಬರ್ ತಿಂಗಳ 2ನೇ ತಾರೀಕಿನವರೆಗೂ ಬಹಳಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ನಮ್ಮೆಲ್ಲರ ಮನೋಭಿಲಾಷೆಗಳನ್ನ ನೆರವೇರಿಸು ತಾಯಿ, ಸರ್ವರಿಗೂ ಒಳಿತು ಮಾಡು ತಾಯಿ ಅಂತ ಹೇಳಿ ಬೇಡ್ಕೊಳ್ತಾ ಸರ್ವರಿಗೂ ಕೂಡ ಒಳಿತನ್ನ ಕರುಣಿಸು ತಾಯಿ ಅಂತ ಕೇಳ್ಕೊಳ್ತಾ ತಾಯಿಗೆ ಪುಷ್ಪ ನಮನವನ್ನ ಅರ್ಪಿಸ್ತಾ ಇದ್ದಾರೆ, ಪುಷ್ಪಾರ್ಪಣೆಯನ್ನ ಮಾಡ್ತಾ ಇದ್ದಾರೆ ಗಣ್ಯಮಾನ್ಯರು. ದುಷ್ಟ ದಮನೆ ಶಿಷ್ಟ ರಕ್ಷಕಿಯಾದಂತಹ ತಾಯಿ ಚಾಮುಂಡಿಗೆ ನಮ್ಮೆಲ್ಲರ ನಮೋ ನಮನಗಳನ್ನ ಅರ್ಪಿಸೋಣ, ಕಾರ್ಯಕ್ರಮವನ್ನ ಮುಂದುವರಿಸೋಣ.